ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಅನ್ನೋ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೋಮಿಯೋಪತಿ ಏನಕ್ಕೆ ಯಾರೇ ಆಗಲಿ ಅದನ್ನು ತಗೊಳ್ಬೇಕು, ಏನು ಅಂಥ ವಿಶೇಷತೆ ಹೋಮಿಯೋಪತಿನಲ್ಲಿದೆ, ಅದನ್ನು ತಗೊಳ್ಳೋದ್ರಿಂದ ಅವ್ರಿಗೆ ಪ್ರಯೋಜನ ಏನಾಗುತ್ತೆ ಏನು ಅಂತ ಹೇಳಿದರೆ, ಹೋಮಿಯೋಪತಿನಲ್ಲಿ ನಾವು ಆಮೂಲಾಗ್ರವಾಗಿ ಒಂದು ವ್ಯಕ್ತಿಯನ್ನು ಕೂಲಂಕಷವಾಗಿ ವಿಚಾರಿಸಿ ಆಮೇಲೆ ಅವ್ರಿಗೆ ಔಷಧಿ ಕೊಡೋದು. ಆ ಔಷಧಿ ಅವರದ್ದು ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಅಥವಾ ಮೈಗ್ರೇನ್ ಹೆಡೇಕ್ ಆಗಲಿ ಅಥವಾ ನೆಗಡಿ, ಕೆಮ್ಮು ಅಥವಾ ಜ್ವರ ಆಗಿರುವಂಥ ಯಾವುದೇ ಸಣ್ಣ ಕಾಯಿಲೆಗಾಗಲಿ ಅಥವಾ ಮಾನಸಿಕವಾಗಿರುವಂಥ ಯಾವುದೇ ಕಾಯಿಲೆಗಾಗಲಿ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಕಿಡ್ನಿ ಸ್ಟೋನ್ಸ್ ಆಗಲಿ ಯಾವುದಕ್ಕೆ ಆಗಲಿ ನಾವು ಆಮೂಲಾಗ್ರವಾಗಿ ವಿಚಾರಿಸಿ ನೋಡ್ಕೊಂಡು ಔಷಧಿ ಕೊಡೋದ್ರಿಂದ ಆ ವ್ಯಕ್ತಿಯಲ್ಲಿರುವಂಥ ರೋಗ ಲಕ್ಷಣನೇ ಬದಲಾವಣೆಯಾಗಿ ಆ ವ್ಯಕ್ತಿಯಲ್ಲಿ ಚೇಂಜಸ್ ಬರುತ್ತೆ. ಏನು ಅಂತ ಹೇಳಿದರೆ, ಈಗ ಮಾನಸಿಕವಾಗಿ ಅಂತ ತಗೊಂಡಾಗ ತುಂಬ ಕೋಪ ಬರ್ತಾ ಇರುತ್ತೆ ಒಂದು ವ್ಯಕ್ತಿಗೆ, ಮತ್ತು ಇಂಟರ್ಪರ್ಸನಲ್ ಇಶ್ಯೂಸ್ ಇರುತ್ತೆ. ಇಂಥ ಕೇಸ್ಗಳಲ್ಲೂ ನಾವು ಅದನ್ನು ಸಂಪೂರ್ಣವಾಗಿ ಔಷಧಿನ ರೂಟ್ ಕಾಸಿಗೆ ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಬದಲಾವಣೆಗಳನ್ನು ನೋಡಿದ್ದೀನಿ. ಎಷ್ಟೋ ಸರ್ತಿ ನಾನು ಔಷಧಿ ಕೊಟ್ಟಾಗ ನನ್ನ ಪೇಷಂಟ್ಸ್ಗೆ ಹೇಳಿರ್ತೀನಿ, ಕೌನ್ಸಿಲಿಂಗೂ ನಡೆದಿರುತ್ತೆ ಹೋಮಿಯೋಪತಿ ಡಾಕ್ಟರ್ಗಳ ಹತ್ರ. ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಮತ್ತು ಹೇಗಿರಬೇಕು, ಈ ರೀತಿ ಅನ್ಬೇಡಿ, ಆ ಥರ ಕೌನ್ಸಿಲಿಂಗು ಸ್ವಲ್ಪ ಪಾರ್ಟ್ ನಡೆದಿರುತ್ತೆ, ಒಂಚೂರು ಬುದ್ಧಿವಾದ ಹೇಳೋ ಹಾಗೆ. ಅದರೊಟ್ಟಿಗೆ ಹೋಮಿಯೋಪತಿ ಔಷಧಿಗಳೂ ಒಳಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವಾಗೇನಾಗತ್ತೆ, ಅವರ ಸ್ವಲ್ಪ ಎಕ್ಸಸ್ ಆರ್ ಅಗ್ರೆಸಿವ್ ಬಿಹೇವಿಯರ್ಸ್ ಇರುತ್ತಲ್ಲ, ಅದು ನಾರ್ಮಲ್ಸಿಗೆ ಬರೋದಕ್ಕೆ ಶುರು ಆಗುತ್ತೆ. 2-3 ತಿಂಗಳಾದಮೇಲೆ ನಾನು ಕೇಳ್ತೀನಿ, ಕೋಪ ಹೇಗಿದೆ ನಿಮಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ, ನಾನು ಈ ನಡುವೆ ಜಾಸ್ತಿ ಏನು ಕೋಪ ಮಾಡ್ಕೊಳ್ತಿಲ್ಲ, ಹೋಗಲಿ ಅಂತ ನಾನೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ, ಅಮ್ಮ, ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನು ನೀವು ಅಳವಡಿಸ್ಕೊಂಡಿರೋದು ಸರಿ, ಆದರೆ ಹೋಮಿಯೋಪತಿ ಔಷಧಿನೂ ಒಳಗಡೆ ಹೋಗಿ ಕೆಲಸ ಮಾಡಿದೆ, ಹಾಗಾಗಿ ನೀವು ಹೀಗಿದ್ದೀರಾ ಅಂತ. ಇಲ್ಲ ಅಂದರೆ ನೀವು ಯೋಚನೆ ಮಾಡಿ, ಯಾರೇ ಆಗಲಿ ಅವ್ರ ಮನೆಯಲ್ಲೂ ಎಷ್ಟೋ ಜನ ಹೇಳಿರ್ತಾರೆ, ತಂದೆ ತಾಯಿ ಮಕ್ಳಿಗೆ ಬುದ್ಧಿ ಹೇಳಿರ್ತಾರೆ, ಇಲ್ಲ ಗಂಡ ಹೆಂಡತಿಗೆ ಹೇಳಿರ್ತಾರೆ, ಇಲ್ಲ ಹೆಂಡತಿ ಗಂಡಂಗೆ ಹೇಳಿರ್ತಾರೆ, ಈ ರೀತಿ ಮಾಡಬೇಡಿ ಅಂತ. ಆದರೆ ಅವಾಗದು ಕಂಟ್ರೋಲಿಗೆ ಬಂದಿರಲ್ಲ. ಆದರೆ ಹೋಮಿಯೋಪತಿ ಔಷಧಿ ಕೊಟ್ಟಾಗ ಏನಾಗುತ್ತೆ, ಅದು ನಮ್ಮ ಮಾನಸಿಕ ಭಾವನೆಗಳ ಮೇಲೂ ಆಧಾರಿತವಾಗಿರೋದ್ರಿಂದ ಆಮೂಲಾಗ್ರವಾಗಿ ಸರಿ ಮಾಡೋದ್ರಿಂದ ಕಾಯಿಲೆನೂ ಗುಣ ಆಗುತ್ತೆ, ಅವರ ಮಾನಸಿಕ ಒತ್ತಡನೂ ಸರಿ ಹೋಗ್ತಾ ಬರುತ್ತೆ. ಸೊ ಮೆಚ್ಯೂರಿಟಿ ಅನ್ನೋದೇನಿದೆ ಅದು ಹೋಮಿಯೋಪತಿನಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹೀಗಾಗಿ ಹೋಮಿಯೋಪತಿನ ಸ್ವೀಕರಿಸಬೇಕು. ಇದನ್ನೆಲ್ಲ ಹೇಗೆ ಮಾಡ್ತೀರಿ ಡಾಕ್ಟ್ರೇ, ಇದೇನು ವಿಚಿತ್ರವಾಗಿದೆಯಲ್ಲ, ಇದೇ ನೋಡ್ತಾನೆ ಇರಿ. ನೆಕ್ಸ್ಟ್ ವಿಡಿಯೋ ಬರೋದ್ರಲ್ಲಿ ನಾವು ಈ ರೀತಿ ಕೇಸ್ ತೊಗೊಳ್ತೀವಿ, ಮತ್ತು ಅದರಲ್ಲಿ ನಾವು ಇದನ್ನೆಲ್ಲ ಅಳವಡಿಸಿ ಔಷಧಿ ಕೊಟ್ಟು ಹೇಗೆ ನೋಡ್ತೀವಿ ಅನ್ನೋದನ್ನು ನಿಮಗೆ ಹೆಂಗೆ ಹೇಳಬೇಕು ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.